ಅಮ್ಮ ಅಮ್ಮ ಎಷ್ಟು ಅಂತ ನನ್ನನ್ನು ಸತ್ವ ಪರೀಕ್ಷೆ ಮಾಡ್ತೀಯ ತಾಯಿ? ಈ ಜನಗಳ ಮುಂದೆ ನನ್ನ ಪರೀಕ್ಷೆ ಮಾಡೋದನ್ನ ನಿಲ್ಲಿಸಿಬಿಡು. ನನಗೆ ಗೊತ್ತು ತಾಯಿ, ನನಗೆ ಗೊತ್ತು. ನನ್ನನ್ನು ಇನ್ನಷ್ಟು ಗಟ್ಟಿಗೊಳಿಸ್ಲಿಕ್ಕೆ ಇಂಥ ಪರೀಕ್ಷೆಗಳನ್ನು ಮಾಡ್ತಿದ್ದೀಯಾ. ನನ್ನನ್ನು ಗೆಲ್ಲಿಸಿಬಿಟ್ಟೆ ತಾಯಿ, ನನ್ನನ್ನು ಗೆಲ್ಲಿಸಿಬಿಟ್ಟೆ. ನಿನ್ನ ಪದತಲದಲ್ಲಿ ನನ್ನ ಕುತ್ತಿಗೆಯನ್ನು ಕತ್ತರಿಸಿ ಇಡ್ತೀನಮ್ಮ. ಇವನು SSLCನೇ ಫೇಲು, ಅದೇನು ಕೇಕ್ ಕತ್ತರಿಸೋದಕ್ಕೆ? ಈ ಅಂಜಲಿ ಅಕ್ಕ ನೋಡ್ಕೊಂಬರ್ತೀನಿ ಅಂತ ಆಸ್ಪತ್ರೆಗೆ ಹೋದ್ಲು, ಯಾಕಿನ್ನೂ ಬರಲಿಲ್ಲ? ಕಾಳಿ, ಇನ್ನು ಮುಂದೆ ನೀವು ಯಾವ ಭಯ ಇಲ್ಲದೆ ಈ ಮನೆಯಲ್ಲಿ ಸರ್ವತಂತ್ರ ಸ್ವತಂತ್ರರಾಗಿರಬಹುದು. ಆ ಭೂತ ಈ ಮನೆ ಬಿಟ್ಟು ಹೋಗಿದೆ. ಇನ್ನು ಮುಂದೆ ಅದರ ಆಟ ಏನೂ ನಡೆಯೋದಿಲ್ಲ. ಯಾಕೆ? ಯಾರಿಗೂ ನಂಬಿಕೆ ಬರಲಿಲ್ವಾ? ಕರೀರಿ ಆ ಭೂತನ, ಬಂದು ನನ್ನ ಮುಂದೆ ಅದರ ಶಕ್ತಿ ಪ್ರದರ್ಶನ ಮಾಡುವಂತ ಕರೀರಿ. ಏ ಭೂತ, ನೀನು ಇರೋದು ನಿಜನೇ ಆಗಿದ್ರೆ ಅಡಗಿಕೊಂಡು ಕೂತಿರ್ಬೇಡ. ಬಾ ನನ್ನ ಮುಂದೆ, ತೋರಿಸು ನಿನ್ನ ಪೌರುಷ. ಅವ್ನು ಸುಮ್ ಕೂಡ ಕೇಳಿ ಮತ್ತೆ ಭೂತ ಬಂದ್ಗಿಂದಿತ್ತು. ಅದೆಲ್ಲಿದ್ದೀಯಾ? ಬಂದು ನನ್ನ ಎದುರುಗಡೆ ನಿಲ್ಲು. ಅದೇನ್ ಗಂಟೆ ಅಳ್ಳಾಡಿಸ್ತೀಯ? ಅಳ್ಳಾಡ್ಸು ಅಳ್ಳಾಡ್ಸು ಅಳ್ಳಾಡ್ಸು. ಅದೇನು ಪಾತ್ರೆ ತಿರುಗಿಸ್ತೀಯ? ತಿರುಗ್ಸು ತಿರುಗ್ಸು ತಿರುಗ್ಸು. ನನ್ನ ಪಂಚೆ ಒಳಗಡೆ ಬಂದು ಸೇರ್ಕೋತೀಯಲ್ಲ, ಈಗ ಬಾ, ಬಂದು ನನ್ನ ಪಂಚೆ ಕಿತ್ತಾಕು. ಅಂಜಲಿ ಇಲ್ಲ ಅಂತ ಎಷ್ಟು ರೋಪ್ ಆಗ್ತಿದ್ದಾನೆ ಇವನು. ಇವನಿಗೆ ತಕ್ಕ ಶಾಸ್ತಿ ಮಾಡಬೇಕು. ಏಯ್, ಇವನಿಗೇನಾದ್ರು ತಲೆ ಕೆಟ್ಟಿದ್ಯಾ? ಬಚ್ಚಿಟ್ಟಿರೋ ಮಾವಿನ ಹಣ್ಣು ಏನಾದರೂ ಉದುರಿದ್ರೆ ಇವರೆಲ್ಲ ಸೇರ್ಕೊಂಡು ಇವನು ತಲೆನೇ ಉದುರಿಸ್ತಾರೆ. ಅಯ್ಯೋ, ಅಂಜಲಿ ಇನ್ನೂ ಬರಲೇ ಇಲ್ವಲ್ಲ? ನಾನು ಹೇಳಲಿಲ್ವಾ? ಇನ್ನು ಯಾವುದೇ ಕಾರಣಕ್ಕೂ ಆ ಭೂತ ಈ ದಿಕ್ಕಿಗೆ ತಲೆ ಹಾಕೋದಿಲ್ಲ. ನೀವು ಯಾವುದೇ ಭಯ ಇಲ್ಲದೆ ಈ ಮನೆಯಲ್ಲಿರಬಹುದು. ತಾಳಿ ಆಜ್ಞೆಯಂತೆ ನಾವೀಗ ಹೊರಡ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ರೀಂ ರೂಂ ಫಟ್ ಸ್ವಾಹ, ಫಟ್ ಫಟ್ ಸ್ವಾಹ. ಬೇಗ ನೋಡಿಯೋ, ಯಾವುದಾದ್ರೂ ಭೂತಾಗಿದ್ದ ಬರೋಷ್ಟರಲ್ಲಿ ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಕಾಳಿ, ಕಾಳಿ. ಎಲ್ಲರೂ ನನ್ನ ಬಗ್ಗೆ ಅನುಮಾನ ಪಡ್ತಿದ್ದಾರೆ ಅಂತ ನೀವು ನನ್ನ ಬಗ್ಗೆ ಅನುಮಾನ ಪಡ್ತಿದ್ದೀರಾ? ಅಯ್ಯೋ, ಅನುಮಾನನ? ಅದು ನಿಮ್ಮ ಮೇಲೆ. ದೇವ್ರನೇ ನಿಮ್ಮ ಮೇಲೆ ಯಾವ ಅನುಮಾನನೂ ಇಲ್ಲ ಸ್ವಾಮೀಜಿ. ನಾನು ಅಷ್ಟೇ ಸ್ವಾಮೀಜಿ, ನಿಮ್ಮ ಪರಮ ಭಕ್ತಲು. ನಿಮ್ಮ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಆದರೆ ನಮ್ಮ ಮನೆ ಜನಗಳು ಹಾಗಲ್ಲ, ಅವ್ರ ಮನಸ್ಸಲ್ಲಿ ಅನುಮಾನ ಚಿಗುರ್ತಾ ಇದೆ. ಸ್ವಾಮಿಗಳೇ, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ತಾವು ಅಪಾರ್ಥ ಮಾಡ್ಕೋಬೇಡಿ. ನೀವು ಇವತ್ತು ಮಾಡಿರೋ ಪವಾಡಗಳೆಲ್ಲ ಉಲ್ಟಾಯ್ತು ಅಂತ ಅನ್ನಿಸ್ತು. ನೀವೇನೋ ಹೇಳ್ತಿದ್ರಿ, ಅದು ಇನ್ನೇನೋ ಆಗ್ತಿತ್ತು. ಯಾಕೆ ಹೀಗೆ ಸ್ವಾಮೀಜಿ? ನಿನ್ನೇನು ಅಷ್ಟೇ ಪೂಜೆ ಪಾತ್ರೆ ಗಾಳಿಲಿ ಬೋರ್ಲಾಗಿ ತೇಲ್ತಿತ್ತು. ಅಂದರೆ ಆ ಭೂತ ಮನೆ ಬಿಟ್ಟು ಹೋಗಿಲ್ಲ, ಇಲ್ಲೇ ಇದೆ ಅಂತ ಅರ್ಥ ತಾನೆ? ಯಾರಿಗೇನೇ ಅನುಮಾನ ಬರಲಿ, ಇವಳಲ್ಲಿ ಅನುಮಾನ ಬರದೇ ಇರೋ ಹಾಗೆ ನೋಡ್ಕೋಬೇಕು. ಇಲ್ಲ ಅಂದರೆ ಇಲ್ಲಿ ತನಕ ಕಿತ್ಕೊಂಡಿರೋ ದುಡ್ಡು ಕೈ ಬಿಟ್ಟು ಹೋಗುತ್ತೆ. ತುಂಬ ಹುಷಾರಾಗಿ ಇಲ್ಲಿಂದ ತಪ್ಪಿಸ್ಕೋಬೇಕು. ನೋಡಮ್ಮ, ಆ ಭೂತವನ್ನು ನಾವೇ ಆಹ್ವಾನ ಮಾಡಿದ್ದೀವಿ. ಆವಾಹನೆ ಅಂದ್ರೆ ಏನು ಸ್ವಾಮೀಜಿ? ನಾವೇನಾದರೂ ಆ ಭೂತವನ್ನು ಇಲ್ಲಿಂದ ಓಡಿಸಿದ್ರೆ, ನಾವು ಇಲ್ಲಿಂದ ಹೋದ ಮೇಲೆ ಅದು ಮತ್ತೆ ಇಲ್ಲಿಗೆ ಬಂದು ನಿಮಗೆ ಕಾಟ ಕೊಡಬಹುದು. ಹಾಗಾಗಬಾರ್ದು ಅಂತ ಅದಕ್ಕೆ ದಿಗ್ಬಂಧನ ಆಗ್ತೀನಿ. ದಿಗ್ಬಂಧನ ಅಂದ್ರೆ ಏನು ಸ್ವಾಮೀಜಿ? ಅಂದರೆ ಭೂತ ಆಚೆ ಹೋಗದಿರೋ ಹಾಗೆ ಅರೆಸ್ಟ್ ಮಾಡೋದು. ಮೊನ್ನೆ
ಪಂಚೆ ಒಳಗಡೆ ಸೇರಿಸ್ಕೊಂಡು ದಿಗ್ಬಂಧನ ಮಾಡಿದ್ರು. ಹಾಳಾದು ತಪ್ಪಿಸ್ಕೊಂಡು ಹೊರಡೋಗ್ಬಿಡ್ತು. ಕಾಳಿ ಕುಳ್ಳ, ಉರುಳಿಲ್ಲದ ಮಾತು ಬೇಡ. ಇವತ್ತು ಇದಕ್ಕೆಲ್ಲ ಇತಿಶ್ರೀ ಆಡ್ತೀನಿ. ಒಂದು ಅತ್ಯದ್ಭುತವಾದ ಪವಾಡ ಮಾಡ್ತೀನಿ. ಅಂತಹ ಪವಾಡವನ್ನ ಸ್ವರ್ಗ, ಭೂಮಿ ಅಷ್ಟೇ ಏಕೆ 3 ಲೋಕದಲ್ಲೂ ಕೂಡ ಯಾರು ನೋಡಿರೋದಿಲ್ಲ. ಅಂತಹ ಅದ್ಭುತವಾದ ಪವಾಡವನ್ನ ನಿಮಗೆ ಮಾಡಿ ತೋರಿಸ್ತೀನಿ. ಆಗ ನಿಮಗೆ ಗೊತ್ತಾಗುತ್ತೆ ಈ ಸಕಲ ಕಲಾ ಸ್ವಾಮಿಯ ಪವಾಡ ಎಂತದ್ದು ಅಂತ. ಹೌದಾ? ತೆಪ್ಪಗೆ ನಿಂತ್ಕೊಳ್ಳಿಲ್ಲ ಅಂದ್ರೆ ತಿಪ್ಪೆಗೆ ಎಸ್ಬಿಡ್ತೀನಿ. ಆಮೇಲೆ ಆ ಭೂತಕ್ಕೆ ದಿಗ್ಬಂಧನ ಮಾಡಿ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಆಗ ನಿಮಗೆ ಯಾವ ಭಯವೂ ಇರೋದಿಲ್ಲ. ಅಷ್ಟು ಮಾಡಿಬಿಡಿ ಸ್ವಾಮಿಗಳೇ, ನಾವು ಕೃತಾರ್ಥರಾಗ್ತೀವಿ. ಸ್ವಾಮಿಗಳೇ, ಆ ಭೂತ ಏನಾದರೂ ಈ ಮನೆ ಬಿಟ್ಟು ಹೋದರೆ ನಾನು ಜೀವನ ಪರ್ಯಂತ ನಿಮ್ಮ ಭಕ್ತಳಾಗಿರ್ತೀನಿ. ನಿಮ್ಗೊಂದು ಗುಡಿನೂ ಕಟ್ಟಿಸ್ತೀನಿ. ನೀವೀಗ ಹೊರಡಬಹುದು. ಆಯ್ತು ಸ್ವಾಮೀಜಿ. ಇಲ್ಲಿಂದ ಹೋದ್ರೆ ಗುಡಿ, ಇಲ್ಲ ಅಂದ್ರೆ ಸಮಾಧಿನೇ. ಯಾವ ಪವಾಡನೂ ಬೇಡ, ಇಲ್ಲಿಂದ ಹೋಗೋದ್ ನೋಡೋಣ. ಇಲ್ಲ, ಆ ಅಮ್ಮನ ನಂಬಿಕೆನ ಅಷ್ಟು ಸುಲಭವಾಗಿ ಸುಳ್ಳು ಮಾಡೋದಕ್ಕಾಗೋದಿಲ್ಲ. ತಗಡ ಹಾಕೊಂಡ್ಬಿಡ್ತೀವಿ. ಅದಕ್ಕೆ ಒಂದು ಹೊಸ ಐಟಮ್ ರೆಡಿ ಮಾಡ್ತೀನಿ. ನೀವು ಹೊರಡೋದಕ್ಕೆ ರೆಡಿ ಆಗಿಬಿಡಿ. ಕಾಳಿ ಜೈ ಜೈ. ಇದೇನಪ್ಪ ಸ್ವಾಮಿ ಹಿಂಗ್ ಬರ್ತಿದಾರಂತೆ? ತ್ರಿಶೂಲ ಯಾಕೆ ಹಿಂಗ್ ತರಿಸ್ತಿದ್ದಾರೆ? ನನ್ಗೇನಾರ ಚುಚ್ಕಿಸ್ಬಿಟ್ರೆ? ಇವತ್ತೇನು ಪವಾಡ ಮಾಡಕ್ಕೆ ಹೊರಟಿದ್ದಾನೆ ಇವನು? ಸಕಲಕ ಬಾಬಾಕಿ ಜೈ ಸಕಲಕ ಸ್ವಾಮಿಕಿ ಜೈ ಸಕಲಕ ಸ್ವಾಮಿಕಿ ಜೈ ಸಕಲಕ ಬಾಬಾಕಿ ಜೈ. ಕಾಳಿ ಸಕಲಕ ಸ್ವಾಮಿಕಿ ಜೈ ಸಕಲಕ ಬಾಬಾಕಿ ಜೈ ಭೂತೋಚ್ಚಾಟನಂ ಕುರುಕುರು ಸ್ವಾಹ. ಸಕಲಕ ಸ್ವಾಮಿಕಿ ಜೈ ಸಕಲಕ ಬಾಬಾಕಿ ಜೈ. ಓಂ ಪಟ್ ಪಟ್ ಸ್ವಾಹ. ಸಕಲಕ ಸ್ವಾಮಿಕಿ ಜೈ ಸಕಲಕ ಬಾಬಾಕಿ ಜೈ. ಕಾಳಿ ಅಮ್ಮ, ಎಲ್ಲವೂ ನಿನ್ನ ಆಣತಿಯಂತೆಯೇ ನಡೆಯುತ್ತಿದೆ. ಇವತ್ತು ಆ ಭೂತದ ಮಾರಣ ಹೋಮ ಆಗಬೇಕು. ಇಲ್ಲ, ನನ್ನ ಪ್ರಾಣವನ್ನು ನಿನ್ನ ಪದತಲದಲ್ಲಿ ಸಮರ್ಪಣೆ ಮಾಡಬೇಕು. ಈ ಎರಡರಲ್ಲಿ ಒಂದು ಖಚಿತ. ಅಮ್ಮ, ನಿನ್ನ ಸ್ನೇಹಕ್ಕೆ ಅಮ್ಮ, ಅಮ್ಮ ನಿನ್ನ ಪ್ರೇಮಕ್ಕೆ ಸರಿಸಾಟಿ ಯಾರೂ ಇಲ್ಲ, ನಿನಗಿಂತ ದೇವರಿಲ್ಲ ಅಮ್ಮ. ಇವ್ರಿಗೆ ತಲೆ ಕೆಟ್ಟಿದೆ ಅನ್ಸುತ್ತೆ. ತಮ್ಮನ ಕುರ್ಸೋ ಹಾಲ್ನ ಅವ್ನು ಇವಳಿಗೆ ಕುರ್ಸ್ಬಿಟ್ಲಲ್ಲ, ಅದಕ್ಕೆ ಅವಳಿಗೆ ಫುಲ್ ತಲೆ ಕೆಟ್ಟಿದೆ ಅನ್ಸುತ್ತೆ. ಈ ಕಳ್ಳನ ಮಗ ಸುಳ್ಳು ಹೇಳ್ತಿದ್ದಾನೆ. ನಾವೆಲ್ಲ ಪ್ಲಾನ್ ಮಾಡ್ಕೊಂಡೆ ಇಲ್ಲಿಗೆ ಬಂದಿದ್ದು ಅಲ್ವೇನು ಕುಳ್ಳ?